ಸೊ ಎಲ್ಲರಿಗೂ ನಮ್ಮ ವಿಡಿಯೋಗೆ ಸ್ವಾಗತವನ್ನು ಮಾಡ್ತಾ ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಮೇವು ಜಾತಿ ಒಂದು ಗ್ರೀನ್ ಫಾಡರ್ ಬಗ್ಗೆ ಸೊ ಡೈರಿ ಫಾರ್ಮ್ಗೆ ರಿಲೇಟೆಡ್ ಆಗಿ ಹೇಳ್ತೀನಿ. ಯಾಕೆ ನಾನು ಅದನ್ನು ಹೇಳ್ತೀನಿ ಅಂತ ಅಂದರೆ ಸೊ ತುಂಬ ಫಾಸ್ಟಾಗಿ ಬೇಗನೆ ಅತಿ ಹೆಚ್ಚು ಪ್ರೋಟೀನ್ಸ್ ಮತ್ತು ವಿಟಮಿನ್ಸ್ ಇರುವಂತಹ ಮತ್ತು ಮಿನರಲ್ಸ್ ಇರುವಂತಹ ಒಂದು ಹಸಿರು ಮೇವಿನ ಬಗ್ಗೆ ಸೊ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಮೇವಿನ ಒಂದು ಮಾಹಿತಿ ಹೆಚ್ಚಿನದಾಗಿ ತಿಳ್ಕೊಂಡು ಸೊ ದಾಣಿ ಮಿಶ್ರಣ ಅಂದರೆ ಅತಿ ಹೆಚ್ಚು ಬೆಲೆಯನ್ನು ಕೊಟ್ಟು ಕೊಂಡ್ಕೊಳ್ಳುವಂತಹ ದಾಣಿ ಮಿಶ್ರಣವನ್ನು ನೀವು ಕಡಿಮೆ ಮಾಡಿಕೊಳ್ಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಸೊ ನೀವೆಲ್ಲಿ ದಾಣಿ ಮಿಶ್ರಣವನ್ನು ಕಡಿಮೆ ಮಾಡಿ ಮೇವಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ನಿಮಗೆ ಆದಾಯ ಅನ್ನೋದು ಖಂಡಿತ ಹತ್ತು ಬರುತ್ತೆ, ಅಂದರೆ ಅದು ನಿಮಗೆ ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲಿ ನಾವು ಉಳಿತಾಯವನ್ನು ಮಾಡ್ತೀವೋ ಅಲ್ಲಿ ಖಂಡಿತ ನಮ್ಮ ಒಂದು ಸಂಪಾದನೆ ಅನ್ನೋದು ನಿಜವಾಗ್ಲೂ ಉಳಿತಾಯ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ದಾಣಿ ಮಿಶ್ರಣವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಉತ್ತಮ ಜಾತಿಯ ಹಸಿರು ಮೇವುಗಳನ್ನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ವೆರೈಟಿ ಗ್ರಾಸ್ ಅಂದರೆ ಒಂದು ಹೊಸ ಜೋಳದ ಜಾತಿಯಲ್ಲಿ ಹೊಸ ಜಾತಿ. ಬಟ್ ನಾನು ಇದನ್ನೇ ಯಾಕೆ ಹೇಳ್ತೀನಿ ಅಂದರೆ ಈ ಬೆಳೆ ನಿಮಗೆ ಜಸ್ಟ್ 25 ದಿನದಲ್ಲಿ ಕೈಗೆ ಸಿಗುತ್ತೆ. ಆ ಬೆಳೆಯ ಕಟಾವಿನ ಅವಧಿ ಜಸ್ಟ್ 20 ದಿನ, ಒಂದು ತಿಂಗಳಲ್ಲ, 20 ದಿನಕ್ಕೆ ನಿಮಗೆ ಕಟಾವಿಗೆ ಬರ್ತಕ್ಕಂತಹ ಒಂದು ವೆರಿ ಗುಡ್ ಮತ್ತು ವೆರೈಟಿ ಆಗಿರ್ತಕ್ಕಂತಹ ಒಂದು ಜೋಳದ ಜಾತಿಯ ಒಂದು ವೆರೈಟಿ ಅದಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಅದರ ಸಂಪೂರ್ಣ ವಿವರಣೆಯನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ. 20 ದಿನದಲ್ಲಿ ಅಂತಂದರೆ ಯಾವ ಬೆಳೆನೂ ಅಷ್ಟು ಫಾಸ್ಟಾಗಿ ಬರ್ತಾ ಇಲ್ಲ. ಈ ಒಂದು ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ನೀವು ಕರೆಕ್ಟಾಗಿ ಗೊಬ್ಬರ ನೀರು ಕೊಡ್ತಾ ಬಂದರೆ 20 ಡೇಸ್ ಎನಫ್ ಸಾಕು, ನೀವು ಕಟ್ ಮಾಡ್ಕೋಬೋದು. ಓಕೆ, ಈ ಒಂದು ವಿಡಿಯೋದಲ್ಲಿ ಸೊ ಅದರ ಬಗ್ಗೆ ಮಾಹಿತಿಯನ್ನು ಹೆಚ್ಚಿನಾಗಿ ಹೇಳ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನಮ್ಮ ಒಂದು ವಿಡಿಯೋಗಳ ಹೊಸದಾಗಿ ವಾಚ್ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಹಾಗೆ ಸುಮ್ಮನೆ ನೋಡೋದಕ್ಕಿಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ತುಂಬ ಒಳ್ಳೆಯದು. ಸೊ ನಿಮಗೂ ನೆಕ್ಸ್ಟ್ ನಾನು ಮಾಡೋ ನೋಟಿಫಿಕೇಶನ್ಸ್ ಬರುತ್ತೆ, ನನಗೂ ಸಬ್ಸ್ಕ್ರೈಬರ್ ಕೌಂಟ್ అనేది ಹೆಚ್ಚಾಗುತ್ತೆ. ಪ್ಲಸ್ ಹಾಗೇನೆ ವಿಡಿಯೋ ಇಷ್ಟ ಆಯಿತು, ಮಾಹಿತಿ ಇಷ್ಟ ಆಯಿತು ಅಂತಂದರೆ ಖಂಡಿತ ದಯಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹೋಗಿ ವಿಡಿಯೋಗೆ. ಸೊ ಇದು ನಿಮ್ಮ ಸಪೋರ್ಟ್ ಅಂತ ನಾನಂತೂ ಅನ್ಕೋತೀನಿ. ಸೊ ಖಂಡಿತ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಲಿಕ್ಕಂತೂ ಅದು ತುಂಬ ಅನುಕೂಲ ಆಗುತ್ತೆ. ಸೊ ನಿಮ್ಗೆ ಆ ಮಾಹಿತಿ ಬೇಕು ಅಂದರೆ ಖಂಡಿತ ಲೈಕ್ ಮಾಡ್ತಾ ಹೋಗಿ. ಓಕೆ, ನಾನು ವಿಡಿಯೋನ ಲೇಟ್ ಮಾಡಿದ್ರೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಇವತ್ತು ನಾನು ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು CSV 33MF ಜೋಳದ ಜಾತಿಯ ಒಂದು ಮೇವು. ಈ CSV 33MF ಜಾತಿಯ ಒಂದು ಜೋಳದ ಮೇವು ಏನಿದೆ ಸೊ ಇದು ಎಲ್ಲ ಜಾತಿಯ ಜೋಳದ ರೀತಿಯೇ ಬೆಳೆಯುತ್ತೆ, ಬಟ್ ಕಡಿಮೆ ಅವಧಿಗೆ ನಮಗೆ ಬೇಗನೆ ಕಟಾವಿಗೆ ಬರ್ತಕ್ಕಂಥದ್ದು. ಸೊ ಆ್ಯಸ್ ಇಟ್ ಈಸ್ ಎಲ್ಲ ಜೋಳವನ್ನು ಬಿತ್ತಿದ ರೀತಿ ನೀವು ಬಿತ್ಕೊಳ್ತೀರಾ. ಸೊ ಆ್ಯಸ್ ಇಟ್ ಈಸ್ ಚೆಲ್ಕೊಳ್ಳೋ ರೀತಿಯೇ ನೀವು ಅಂದರೆ ಮಡಿಗಳನ್ನು ಮಾಡಿಬಿಟ್ಟು ಸೊ ಚೆಲ್ಕೊಂಡು ಅಂದರೆ ವಿಸ್ತಾರವಾಗಿ ಯಾವುದೇ ರೀತಿ ಸಾಲು ಹಾಕೋಬೋದ್ರು, ನೀವು ಚೆಲ್ಕೊಂಡಾದರೂ ಮಾಡ್ಬೋದು. ಸಾಲಲ್ಲಿ ಬಿತ್ತೀನಿ, ಹಾಫ್ ಫೀಟ್ ಸಾಲಲ್ಲಿ ಬಿತ್ತೀರಿ ಅಂದರೆ ನೋ ಪ್ರಾಬ್ಲಮ್ ಮಾಡ್ಕೋಬೋದು. ಸೊ ಆ ರೀತಿ ಮಾಡಿಕೊಂಡು ಉತ್ತಮವಾಗಿ ಅಂದರೆ ಎಲ್ಲಕ್ಕೂ ಕೊಟ್ಟಂತೆ ಗೊಬ್ಬರ ಕೊಟ್ಟಿದ್ದೆ ಆದರೆ 25 ದಿವಸಕ್ಕೆ ಜಸ್ಟ್ 20 ಡೇಸಲ್ಲಿ ನಿಮಗೆ ಕ್ರಾಪ್ ಕಟಾವಿಗೆ ಬರುತ್ತೆ. ನೀವು ಕಟ್ ಮಾಡಿಕೊಂಡು ಮೇಯಿಸ್ಬೋದು. ಇದರ ಇಳುವರಿ ಬಂದುಬಿಟ್ಟು ಒಂದು ಎಕರೆಗೆ 30 ರಿಂದ 40 ಟನ್ ಮೇಲೇ ಬರುತ್ತೆ. ಒಂದು 30 ರಿಂದ 40 ಟನ್ ಮೇಲೆ ಬರುತ್ತೆ. ಸರಾಸರಿ ಒಂದು 50 ಟನ್ನಷ್ಟು ಇಳುವರಿ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಬಟ್ ನಮ್ಗೆ ಏನಂದರೆ ಶಾರ್ಟ್ ಪೀರಿಯಡಲ್ಲಿ ಬೇಗನೆ ಫಾಸ್ಟಾಗಿ ಸಿಗ್ತಕ್ಕಂಥದ್ದು ಈ ಒಂದು CSV 33MF ಜೋಳದ ಜಾತಿಯ ಒಂದು ಮೇವು. ಸೊ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಮುಖ್ಯವಾಗಿ ನಮಗೆ ಸಿಗ್ತಕ್ಕಂಥದ್ದು ಪ್ರೋಟೀನ್ ಪರ್ಸೆಂಟು ಒಂದು 18% ಆಫ್ ಪ್ರೋಟೀನ್ಸ್ ಇರುತ್ತೆ. ಸೊ ಅದು ನಮಗೆ ತುಂಬಾ ಇದಾಗಿರುತ್ತೆ. ಮತ್ತು ಆಕ್ಸಿಲರೇಟ್ಸು ಅಂದರೆ ಇಲ್ಲಿ ಆಕ್ಸಿಲೇಟ್ಸ್ ಕಡಿಮೆ ಇರುತ್ತೆ, ಅಂದರೆ ನಮ್ಮ ಒಂದು ರಾಸುಗಳಿಗೆ ಹುಳಿ ಬರೆಸಲಿಕ್ಕೆ ಯಾವೆಲ್ಲ ಅಂಶಗಳು ಕಾರಣವಾಗ್ತವೆ ಅವುಗಳ ಒಂದು ಅಂಶ. ಈಗ ಸೂಪರ್ ನೇಪಿಯಲ್ಲಿ ಇರುತ್ತೆ, ಇನ್ನೊಂದರಲ್ಲಿ ಇರುತ್ತೆ. ಸೊ ಇದರಲ್ಲಿ 0 ಅಂದರೆ ಕಡಿಮೆ ಇರುತ್ತೆ. ಸೊ ತೀರಾ ಕಡಿಮೆ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ತೊಂದರೆ ಅಂತೂ ಇರೋದಿಲ್ಲ ಈ ಜೋಳದ ಜಾತಿ ಮೇವಲ್ಲಿ. ಸೊ ಒಟ್ಟಾರೆ ಇದೇನೇ ಇರಲಿ ನಮಗೆ ಫಾಸ್ಟಾಗಿ ಕೈಗೆ ಸಿಗ್ತಕ್ಕಂತಹ ಮೇವಾಗಿರೋದ್ರಿಂದ ನಾವು ಖಂಡಿತ ಇದನ್ನು ಡೈರಿ ಫಾರ್ಮ್ಗಳಲ್ಲಿ ಬೆಳ್ಕೊಂಡು ಮಾಡಬೇಕು. ಸೊ ಇದು ಒಂದು ಹುಲ್ಲು ಜಾತಿಯ ಒಂದು ಮೇವು ನಮಗಿನ್ನ ಅಂದರೆ ಧಾನ್ಯ ಜಾತಿ. ಸೊ ನಾವು ಇದರ ಜೊತೆಯಾಗಿ ನಾವು ದ್ವಿದಳ ಧಾನ್ಯದ ಒಂದು ಕಾಯಿ ಜಾತಿ ಮೇವಾಗಿರ್ತಕ್ಕಂತಹ ಸ್ಟೈಲೋಹೆಮಟಾ, ಎದ್ಲೂಸನ್ಸ್, ಅಲ್ಸಂದೆ, ಅವರೆ. ಸೊ ಇದನ್ನು ನಾವು ಇಂಟರ್ನಲ್ ಅಂದರೆ ಬೇರೆ ಮಿಕ್ಸಪ್ ಆಗಿ ಇದರ ಜೊತೆ ಕೊಡ್ತಾ ಹೋದರೆ ನಮ್ಗೆ ಖಂಡಿತ ದಾಣಿ ಮಿಶ್ರಣದ ಅವಶ್ಯಕತೆ ಅನ್ನೋದು ಬರೋದೇ ಇಲ್ಲ. ಸೊ ಅಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಪ್ರೋಟೀನ್ ಇರುವಂತಹ, ಹೆಚ್ಚು ಉತ್ಪಾದನೆ ಬರುವಂತಹ, ಫಾಸ್ಟಾಗಿ ಬರುವಂತಹ ಬೆಳೆಗಳನ್ನು ನಾನು ಈ ರೀತಿ ನಿಮಗೆ ತಿಳಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ಬೆಳ್ಕೊಂಡಿದ್ದೆ ಆದರೆ ಖಂಡಿತ ಹಾಲಿನ ಇಳುವರಿಯಲ್ಲಿ ಉತ್ತಮವಾದಂತಹ ಒಂದು ಇಳುವರಿಯನ್ನು ಕಾಣ್ಬೋದು. ಪ್ಲಸ್ ಹಾಗೇನೆ ಸೊ ಇದು ನಿಮಗೆ ಮುಖ್ಯವಾಗಿ ಇದನ್ನು ಬೆಳ್ಕೋಬೇಕು ಅಂತ ಈಗಿದೆ ನಿಮ್ಗೆ ಅಂತ ಅನಿಸುತ್ತೆ. ಈಗ ಫಾಸ್ಟ್ 20 ಡೇಸಲ್ಲಿ ಬರುತ್ತೆ, ನಾವು ಬೆಳೆಯೋಣ. ಹಾಗಾದರೆ ಬೀಜ ಎಲ್ಲಿ ಸಿಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬೀಜವನ್ನು ಎಲ್ಲಿ ತರಬೇಕು, ಬಿತ್ತನೆ ಬೀಜ ಎಲ್ಲಿ ಸಿಗುತ್ತೆ, ಸೊ ಅದನ್ನು ಸಹ ನಿಮ್ಗೆ ಹೇಳ್ತೀನಿ.